I am a soldier in Indian Army. I fight to my country. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಿಮ್ಮ ಚಾನಲ್. ಇವತ್ತಿನ ವಿಡಿಯೋ ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇವತ್ತಿನ ವಿಡಿಯೋದಲ್ಲಿ ಏನು ಸ್ಪೆಷಲ್ ಅಂತ ಅಂದರೆ, ಇವತ್ತು ತಕ್ಷಣ ಸ್ಕೂಲಲ್ಲಿ ಕಮ್ಯುನಿಟಿ ಹೆಲ್ಪರ್ ಡೇ ಮಾಡ್ತಾ ಇದ್ದಾರೆ. ಹಂಗಾಗಿ ತಕ್ಷಣಗೆ ಮುಂಚೆಯಿಂದನೂ ಆರ್ಮಿ ತುಂಬ ಇಷ್ಟ. ಯಾವಾಗಲೂ ನಾನು ಆರ್ಮಿಗೆ ಹೋಗ್ತೀನಿ, ಸೋಲ್ಜರ್ ಆಗ್ತೀನಿ ಅಂತ ಹೇಳ್ತಾನೆ ಇರ್ತಾನೆ. ಸೊ ಹಂಗಾಗಿ ಅವನು ಇವತ್ತೂ ಸಹ ನಾನು ಸೋಲ್ಜರ್ ಡ್ರೆಸ್ಸೇ ಹಾಕೋಬೇಕು ಅಂತ ಹೇಳ್ಬಿಟ್ಟು ರೆಡಿಯಾಗಿದ್ದಾನೆ. ಆಲ್ಮೋಸ್ಟ್ ಎಲ್ಲ ಗಂಡು ಮಕ್ಕಳು ಅಷ್ಟೇನೆ ಈ ಜಾಸ್ತಿ ಪೊಲೀಸು ಮತ್ತು ಮಿಲ್ಟ್ರಿಗೆ ಹೋಗ್ತೀನಿ ಅಂತಲೇ ಹೇಳ್ತಿರ್ತಾರೆ. ಅದೇನು ಅನ್ನೋದೇ ಗೊತ್ತಿಲ್ಲ, ಮುಂದೆ ಏನಾಗ್ತಾರೆ ಅನ್ನೋದು ಯಾರಿಗೂ ಗೊತ್ತಿರಲ್ಲ. ಬಟ್ ಅವ್ರ ಆಸೆ ಏನೋ, ಅವರು ಅದೆಲ್ಲ ನೋಡಿರ್ತಾರಲ್ವ, ಗನ್ ಹಿಡ್ಕೊಳ್ಳೋದು ಅವೆಲ್ಲ ನೋಡಿ ಇಷ್ಟಪಡ್ತಾರೋ ಏನೋ ಗೊತ್ತಿಲ್ಲ. ಬಟ್ ಎಲ್ಲ ಮಕ್ಕಳು ಆಲ್ಮೋಸ್ಟ್ ಅಲ್ಲಿ ನೋಡ್ದಂಗೆ ಎಲ್ಲ ಗಂಡು ಮಕ್ಕಳುಗಳು ಜಾಸ್ತಿ ಹೇಳೋದೆ ಪೊಲೀಸ್ ಆಗ್ತೀನಿ, ಆರ್ಮಿಗೆ ಹೋಗ್ತೀನಿ ಅಂತಲೇ. ಹಂಗೆ ಇವನು ತುಂಬ ಆಸೆ ಪಡ್ತಾನೆ. I am a soldier in Indian Army. I fight to my country. I protect my country from terrorists and other enemies. Jai Hind, Bolo Bharat Mata ki Jai. Thank you. Hi friends, ಬನ್ನಿ ನಮ್ಮ ಮನೆಯಲ್ಲಿ ಇವತ್ತು ಮನೆಯಲ್ಲಿ ಸ್ಕೂಲಲ್ಲಿ ಕಮ್ಯುನಿಟಿ ಹೆಲ್ಪರ್ ಡೇ ಮಾಡ್ತಾರೆ. ಬನ್ನಿ ಹೋಗೋಣ. ಹೌದಾ? ನೀನೇನು ಪಾಠ ಮಾಡ್ತಿದ್ಯಾ? ನಾನು ಮಿಲಿಟರಿ. ರೆಡಿಯಾಗಿ ಹೊರಟಿದ್ದಾನೆ ನೋಡಿ, ಕೈಯಲ್ಲಿ ಗನ್ ಹಿಡ್ಕೊಂಡು ರೆಡಿಯಾಗಿದ್ದಾನೆ. ಈಗ ಸ್ಕೂಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಸ್ಕೂಲಲ್ಲೂ ಎಲ್ಲ ಪ್ರಿಪ್ರೇಷನ್ ನಡೀತಾ ಇದೆ. ಅಂತ ಅಂದರೆ ಎಲ್ಲ ಕಡೆ ಯಾರ್ಯಾರು ಎಲ್ಲೆಲ್ಲಿ ಕೂತ್ಕೋಬೇಕು, ಜಾಸ್ತಿ ಡಾಕ್ಟರು, ಪೊಲೀಸ್ ಇವರೇ ಜಾಸ್ತಿ ಆಗಿದ್ದಿದ್ದು. ಹೆಣ್ಮಕ್ಳುಗಳಿಗೆಲ್ಲ ಆಲ್ಮೋಸ್ಟ್ ಅಲ್ಲಿ ಜಾಸ್ತಿ ಆಸೆ ಪಡೋದೇನೆ ಡಾಕ್ಟರು, ಟೀಚರು ಅಂತಾರೆ. ಸೊ ಹಂಗಾಗಿ ಹೆಣ್ಮಕ್ಳು ಆಲ್ಮೋಸ್ಟ್ ಅಲ್ಲೆಲ್ಲ ಡಾಕ್ಟ್ರೇ ಆಗಿದ್ದರು. ಹುಡುಗರೆಲ್ಲ ಪೊಲೀಸು, ಮಿಲ್ಟ್ರಿನೇ ಆಗಿದ್ದರು. ಅದನ್ನೆಲ್ಲ ಒಂದೊಂದು ಕಡೆ ಸೆಕ್ಷನ್ ಮಾಡಿ ಕೊಂಡಿಸಿದ್ರು. ಡಾಕ್ಟರ್ಸೇ ಒಂದು ಕಡೆ, ಪೊಲೀಸ್ಗಳೇ ಒಂದು ಕಡೆ, ಆ ಥರ ಇಷ್ಟು ಜನ ಆರ್ಮಿ ಡ್ರೆಸ್ ಹಾಕೊಂಡು ಬಂದಿದ್ರು. ಸ್ಪೀಕ್ ಲೌಡ್ಲಿ. ಜೈ ಭಾರತಾಂಬೆ. ವೆರಿ ಗುಡ್. ಬನ್ನಿ ಈಗ ಬೇರೆ ಮಕ್ಕಳು ನೋಡೋಣ ಯಾವ್ಯಾವ ಡ್ರೆಸ್ ಹಾಕಿದ್ದಾರೆ ಅಂತ. ಒನ್ ಮೋರ್ ಟೈಮ್. ಅನ್ನ ನೀಡು. ರೈತರು ನಾವು ದೇಶಕ್ಕಾಗಿ ಅನ್ನ ನೀಡುವ ರೈತರು. ನೋಡಿದ್ರಿ ಅಲ್ವಾ ಹೆಂಗೆಲ್ಲ ಮಕ್ಳುಗಳು ರೆಡಿಯಾಗಿ ಬಂದಿದ್ರು ಅಂತ. ತುಂಬ ಕ್ಯೂಟಾಗಿ ಕಾಣಿಸ್ತಾ ಇದ್ರು. ಇವಾಗ ಮುಗೀತು, ಈಗ ಮನೆಗೆ ಬಂದ್ವಿ. ಈಗ ನೋಡಿ ಹೆಂಗೆ ಎಕ್ಸ್ಪ್ಲೇನ್ ಮಾಡ್ತಾನೆ ಅಂತ, ಒಂದೊಂದು ಯಾರ್ಯಾರು ಹೆಂಗೆ ಏನೇನು ಅಂತ. ಈಗ ಇಷ್ಟೊತ್ತು ಸ್ಕೂಲಲ್ಲಿ ಆಯ್ತಲ್ಲ, ಅದೆಲ್ಲ ನೋಡಿ ಈಗ ಪ್ರತಿದಿನ ಮನೆಗೆ ಬಂದರೆ ಸ್ಕೂಲಲ್ಲಿ ಏನು ನಡೆದಿರುತ್ತೆ ಅದನ್ನು ಹೇಳೋ ತನಕ ಅವ್ನಿಗೆ ಸಮಾಧಾನ ಆಗಲ್ಲ. ಇವಾಗ ಎಕ್ಸ್ಪ್ಲನೇಷನ್ ಕೊಡ್ತಾನೆ ನೋಡಿ, ಯಾರ್ಯಾರು ಏನೇನು ಹಾಕೊಂಬಂದಿದ್ರು, ಏನೇನು ಮಾಡಿದ್ರು ಅಂತೆಲ್ಲ ಹೇಳ್ತಾನೆ. ಕೇಳೋಕ್ಕೆ ಚೆನ್ನಾಗಿರುತ್ತೆ, ಬನ್ನಿ ಕೇಳೋಣ. ಇನ್ನೊಬ್ರು ನನ್ನ ಫ್ರೆಂಡ್ ಏನಾಗಿದ್ರು ಗೊತ್ತಾ, ಅದೇ ಫ್ಲೈಟಲ್ಲೆಲ್ಲ ನಾವು ಕೇಳ್ತೀವಲ್ಲ, ಕುರ್ಕುರೆ ರಸ್ಕು ಎಲ್ಲ ಕೊಡ್ತಾರಲ್ಲ, ಅವ್ರ ಪನಿಷ್ಮೆಂಟ್ ಅಂತಾರಲ್ಲ, ಅವರೆಲ್ಲ ಬನ್ನು ರಸ್ಕು ಎಲ್ಲ ಕೊಡ್ತಾರೆ ತಂದು ಮುಂದಕ್ಕೆ. ಲೋ ಅವ್ರನ್ನ ಏನಂತಾರೆ? ಅವ್ರನ್ನ ಪನಿಷ್ಮೆಂಟ್ ಅಂತಾರೆ. ಏನಂತಾರೆ? ಪನಿಷ್ಮೆಂಟ್ ಅಂತಾರೆ. ತಕ್ಷಣ ಹೇಳ್ತಿರೋದು ಏನು ಅಂದರೆ, ಫ್ಲೈಟಲ್ಲಿ ರಸ್ಕು, ಬನ್ನು ಮತ್ತು ಜ್ಯೂಸು ಅವೆಲ್ಲ ಕೊಡೋಕೆ ಬರ್ತಾರಲ್ಲ, ಅವ್ರನ್ನ ಪನಿಷ್ಮೆಂಟ್ ಅಂತಾರೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾನೆ. ನೋಡಿದ್ರಿ ಅಲ್ವಾ ಕಮ್ಯುನಿಟಿ ಹೆಲ್ಪರ್ ಡೇಗೆ ತಕ್ಷಣ ಏನಾಗಿದ್ದ, ಅವ್ರ ಸ್ಕೂಲಲ್ಲಿ ಅವ್ನ ಫ್ರೆಂಡ್ಸ್ಗಳೇನೇನಾಗಿದ್ದರು, ಮತ್ತು ಇವನ್ ಎಕ್ಸ್ಪ್ಲನೇಷನ್ ಯಾವ ಥರ ಇತ್ತು, ಇವನೇನು ಡೈಲಾಗ್ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿದ್ದ, ಇದೆಲ್ಲ ನಿಮ್ಮೊಂದಿಗೆ ಶೇರ್ ಮಾಡಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಏನಾದ್ರು ಅಂತ ಕಮೆಂಟ್ ಮಾಡಿ.